ಗುರು ಬಸವಲಿಂಗಾಯ ನಮಃ. ಸರ್ವಜೀವ ನಿನ್ನ ಹಾಗೆ ಎಂಬೆನೆ ಅದು ಭಿನ್ನ ಭಾವ. ತ್ರಿಗುಣಾತ್ಮಕರುಂಟು ಅದು ನಿನಗನ್ಯವೆಂಬೆನೆ. ಆ ತ್ರಿಗುಣಾತ್ಮಕರು ನಿನ್ನ ಚಿನಾಂಶ. ಇಂತಿ ಸರ್ವಭೂತಕ್ಕೆ ನಿನ್ನ ದಯ. ಎನಗಿದೇಕೆ ಎಲ್ಲ ಸೋಲವೆಂಬ ಕುಲ್ಲತನ. ಎಲ್ಲ ಜೀವಕ್ಕೂ ಸರಿ ಅರುಣೋದಯದಂತೆ ಎನ್ನ ಚಿತ್ತದಲ್ಲಿ ಸರ್ವಜೀವಕ್ಕೆ ಎಲ್ಲಕ್ಕೂ ದಯಮಾಡು ಚೆನ್ನ ಬಸವೇಶ್ವರ ಲಿಂಗ. ಪ್ರಾರಂಭದಲ್ಲಿ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಅರುಣೋದಯದಂತೆ ಎನ್ನ ಚಿತ್ತದಲ್ಲಿ ಸರ್ವಜೀವಕ್ಕೆ ಎಲ್ಲಕ್ಕೂ ದಯವ ಮಾಡುವಂಥ ದಯಾಪರತೆಯನ್ನೇ ಬೇಡಿಕೊಂಡಿರುವ ಶರಣ ದಸರೆಯವರನ್ನು ಸ್ಮರಣೆ ಮಾಡಿಕೊಂಡು 174ನೇ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಇವರ ಜಯಂತಿ ಹಾಗೆ ದಸರೆಯ ಶರಣರ ಸ್ಮರಣೋತ್ಸವ ಕಾರ್ಯಕ್ರಮ ಇವೆಲ್ಲವುಗಳ ಸಂಗಮವಾಗಿ ಈ ಮಹಾಮನೆ ಸಾಕ್ಷಿಯಾಗಿದೆ. ಇಂತಹ ಪಾವನಮಯವಾದಂತಹ ಕಾರ್ಯಕ್ರಮಕ್ಕೆ ಪಾವನಮಯವಾದಂಥ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡದ ಪೂಜ್ಯರು, ಖ್ಯಾತ ನಿಸರ್ಗ ಚಿಕಿತ್ಸಾ ತಜ್ಞರು ಹಾಗೂ ಪ್ರವಚನ ಪಂಡಿತರು, ಇದಕ್ಕಿಂತ ವಿಶೇಷವಾಗಿ ನಾನು ಕಂಡುಕೊಂಡಂತೆ ಅಂತರಂಗದ ಅರಿವಿನ ಚಕ್ಷುವಿನಿಂದ ತಮ್ಮ ಅಂತರಂಗವನ್ನು ಬೆಳಗಿಕೊಂಡು ಜ್ಞಾನದ ಚಕ್ಷುವಿನಿಂದ ಬಹಿರಂಗಕ್ಕೆ ಅರಿವಿನ ಬೆಳಕಾದಂಥವರು ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು. ಅವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಶರಣರ ತತ್ವ ಸಿದ್ಧಾಂತಗಳನ್ನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಮ್ಮ ನಾಡಿನಾಚೆ ದೇಶದಾಚೆ ಕೊಂಡೊಯ್ತಾ ಇರುವಂತಹ ವಚನ ಮಂದಾರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್ ಅವರಲ್ಲಿ, ವೇದಿಕೆಯಲ್ಲಿ ಇರುವ ಗುರುಮಾತೆಯವರಲ್ಲಿ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಹಿರಿಯ ಶರಣ ಬಂಧುಗಳಲ್ಲಿ, ನನ್ನ ಮುಂದಿರುವಂತಹ ಎಲ್ಲ ಶರಣ ತಂದೆ ತಾಯಿ ಬಂಧು ಬಳಗಕ್ಕೆ ನಿಮ್ಮೆಲ್ಲರ ಅಂತರಂಗಕ್ಕೆ ನನ್ನ ಶರಣಾರ್ಥಿಗಳು. ಶರಣ ಬಂಧುಗಳೇ, ನನಗಿವತ್ತು ತುಂಬ ಖುಷಿಯಾಗಿದೆ. ಕಾರಣ ಇಷ್ಟೇ, ನಾನು ಈ ಮನಗುಂಡಿಯ ಮಹಾಮನೆಯನ್ನು ದರ್ಶನ ಮಾಡಿದ್ದಿಲ್ಲ. ಅದನ್ನು ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್ ಅವರು ಅಂತ ಪ್ರಾರಂಭದಲ್ಲೇ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಉಪನ್ಯಾಸ ನೀಡಬೇಕಾದಂಥವ್ರು ಸರ್ ಆಗಿದ್ದರು. ಆದರೆ ಅವರು ಹೇಳಿದರು, ನಾನು ಬಹಳ ಸಲ ಅಲ್ಲಿ ಉಪನ್ಯಾಸ ನೀಡಿದ್ದೇನೆ, ಪೂಜ್ಯರಿಗೆ ಹೇಳ್ತೇನೆ ನಿಮ್ಮ ಉಪನ್ಯಾಸ ಓದ್ತಿರಬೇಕು, ನೀವು ಈ ಒಂದು ಮಹಾಮನೆಯನ್ನು ದರ್ಶಿಸಬೇಕು ಅಂತ ಅವರು ಕರುಣಿಸಿದ ಪ್ರಸಾದ ಇದು ಅಂತನ್ನುವಂಥದ್ದನ್ನು ಅವರಿಗೆ ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಮನಗುಂಡಿಯ ಈ ಮಹಾಮನೆ ಒಂದು ಪುಣ್ಯ ಸ್ಥಳ. ಪ್ರಕೃತಿಯ ಮಡಿಲಲ್ಲಿರುವಂತಹ ಇದು ಶರಣರ ತವರು ಮನೆ. ನೋವಿನಿಂದ ಬಂದಂಥವರಿಗೆ ಒಂದು ಉಪಶಮನವನ್ನು ನೀಡುವಂಥ ಒಂದು ಕೇಂದ್ರ. ಅದಕ್ಕೆ ನಾನು ಇದನ್ನು ತವರು ಮನೆ ಅಂತ ಸಂಬೋಧಿಸಿದ್ದು. ಯಾಕೆಂದರೆ ಮಾತೃ ಹೃದಯಗಳಾದಂಥ ಪೂಜ್ಯರು ಇವತ್ತು ನಮಗೆ ಸಿರಿರಕ್ಷೆಯಾಗಿ ಅವರ ಮಾತಿನಿಂದ ಅವರ ಒಂದು ಆಶೀರ್ವಾದದಿಂದ ಬಂದಂಥವರನ್ನು ಪುಣ್ಯರನ್ನಾಗಿ ಮಾಡ್ತಾ ಇದ್ದಾರೆ, ಪುಣ್ಯ ಜೀವಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿತ್ತು. ಇಂದಿನ ದಿನಮಾನಗಳಲ್ಲಿ ತುಂಬ ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇದ್ದಾವೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ದ್ವೇಷ ಅಸೂಯೆಗಳು ನರ್ತನ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇಲ್ಲಿ ಎಷ್ಟೆಷ್ಟು ಕ್ರೂರವಾದಂತಹ ಘಟನೆಗಳು ನಮ್ಮ ನಡುವೆ ನಡೀತಾ ಇದ್ದಾವೆ ಅಂತಂದರೆ, ನಮಗಿನ್ನೂ ಮೊನ್ನೆ ತಾನೇ ಧಾರವಾಡದಲ್ಲಿ ನಡೆದ ನೇಹಾ ಪ್ರಕರಣ ಹಸಿಯಾಗಿ ನಮ್ಮ ಕಣ್ಮುಂದೆ ಇದೆ. ಅಷ್ಟೇ ಏಕೆ, ಮೊನ್ನೆ ಮಹಾಲಕ್ಷ್ಮಿ ಅಂತನ್ನುವಂಥ ಒಬ್ಬ ಹೆಣ್ಣು ಮಗಳನ್ನು ಕ್ರೂರವಾಗಿ ಹತ್ಯೆ ಮಾಡಿದ್ದಲ್ಲದೆ ಅವಳನ್ನು 50 ಆ ಶವವನ್ನು, ಸತ್ತ ಆ ದೇಹವನ್ನು 50 ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಂತಹ ಮಹಾಕ್ರೂರವಾದಂತಹ ಘಟನೆ ಇವತ್ತು ಇನ್ನೂ ಹಸಿಯಾಗಿ ನಮ್ಮ ಕಣ್ಮುಂದೆ ಇದೆ. ಇದೆಲ್ಲ ನಮ್ಮ ಎದೆಯನ್ನು ನಡುಗಿಸುವಂತಹ ಬಹಳ ಕ್ರೌರ್ಯವಾದಂತಹ ಘಟನೆಗಳು ಅಂತನ್ನೋದನ್ನು
ನಾವಿವತ್ತು ನೆನಪಿಸ್ಕೊಳ್ಬೇಕು. ಈ ಮಾತನ್ನು ನಾನಿವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಬಹುಶಃ ನಮಗೆಲ್ಲರಿಗೂ ಇವತ್ತು ಬೇಕಾಗಿರುವಂಥದ್ದು ಶಾಂತಿ ಮತ್ತು ನೆಮ್ಮದಿ ಅಂತ. ಹಾಗಾದರೆ ಈ ಶಾಂತಿ ಮತ್ತು ನೆಮ್ಮದಿಯನ್ನು ನಾವೆಲ್ಲಿ ಕಂಡುಕೊಳ್ಬೋದು? ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಶಾಂತಿ ನೆಮ್ಮದಿ ಸಿಗ್ತಾ ಇದೆಯೇ? ಅಥವಾ ನಮ್ಮ ಭೌತಿಕವಾದಂಥ ಸಿರಿ ಸಂಪತ್ತಿನಲ್ಲಿ ಈ ಒಂದು ಶಾಂತಿ ನೆಮ್ಮದಿ ಸಿಗ್ತಾ ಇದೆಯೇ? ದನಕನಕ ಆಸ್ತಿ ಪಾಸ್ತಿಯಲ್ಲಿ ಈ ಒಂದು ಶಾಂತಿ ನೆಮ್ಮದಿ ಸಿಗ್ತಾ ಇದೆಯೇ ಅಂತ ಪ್ರಶ್ನೆ ಮಾಡಿಕೊಂಡಾಗ, ಈ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಈ ಭೌತಿಕ ಸಿರಿ ಸಂಪತ್ತಿನಲ್ಲಿ ಇಲ್ಲ. ಯಾವ ಮನುಷ್ಯ ಭೌತಿಕವಾದ ಈ ಸಿರಿ ಸಂಪತ್ತನ್ನು ಅವನು ಹುಡುಕೊಂಡು ಹೋಗ್ತಾನೆ, ಅದರ ದಾಹಿ ಆಗ್ತಾನೆ, ಅವನು ದಿನ ದಿನ ದುಃಖಿ ಆಗ್ತಾ ಹೋಗ್ತಾನೆ ಅಂತನ್ನುವಂಥದ್ದು ಬಹಳಷ್ಟು ಸತ್ಯದ ವಿಚಾರ. ಆ ಕಾರಣದಿಂದ ನಾವು ಶಾಂತಿ ನೆಮ್ಮದಿಯನ್ನು ಹುಡುಕೊಂಡು ಮತ್ತೆ ಮತ್ತೆ ಇಂಥ ಪೂಜ್ಯರ ಸನ್ನಿಧಿಗೆ ಬರಬೇಕಾಗುತ್ತೆ, ಇಂತಹ ಮಹಾಮನೆಗೆ ಬರಬೇಕಾಗುತ್ತೆ, ನಮ್ಮ ಉಪಶಮನವನ್ನು ಅಂದರೆ ನಮ್ಮ ಬೇಗುತಿಗಳನ್ನು ಉಪಶಮನ ಮಾಡ್ಕೋಬೇಕಾಗುತ್ತೆ ಅಂತ. ಅದಕ್ಕೆ ಶರಣ ಮೂಳಿಗೆಯ ಮಾರೆಯನ ಒಂದು ವಚನವನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಮೂಳಿಗೆಯ ಮಾರೆಯ ತನ್ನ ವಚನದಲ್ಲಿ ಬಹಳ ಉತ್ತಮವಾದಂಥ ಒಂದು ಜೀವನದ ದಿವ್ಯ ಸಂದೇಶವನ್ನು ಅವನು ನೀಡ್ತಾನೆ. ಮೂಳಿಗೆಯ ಮಾರೆಯನ ವಚನ, ಅದನ್ನು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಆನೆ ಕುದುರೆ ಭಂಡಾರವಿದ್ದಡೇನು, ಆನೆ ಕುದುರೆ ಭಂಡಾರವಿದ್ದಡೇನು, ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಈ ಹುರಿಡಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದು, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡವಾರು ಇಲ್ಲ ಕಾಣ, ನೀ ಕಳಂಕ ಮಲ್ಲಿಕಾರ್ಜುನ. ಮೂಡಿಗೆಯ ಮಾರಯ್ಯನವರು ಕಾಶ್ಮೀರದ ಅರಸರು. ಅವರು ಬಸವಣ್ಣನವರ ಒಂದು ಪ್ರಭಾವಳಿಗೆ ಒಳಗಾಗಿ ಕಲ್ಯಾಣಕ್ಕೆ ಬರ್ತಾರೆ. ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಅಲ್ಲಿ ಇರುವಂತಹ ಆತ್ಮಸುಖ ಅವರಿಗೆ ಅರಮನೆಯಲ್ಲಿ ಕಂಡಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಆನೆ ಕುದುರೆ ಭಂಡಾರ ಎಷ್ಟಿದ್ದಾರೆ, ಅದನ್ನು ನಾವು ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ಹೇಳಿದ್ರೆ ಕಾರು ಬಂಗ್ಲೆ ಸಿರಿ ಸಂಪತ್ತು ಎಷ್ಟಿದ್ರೇನು, ನಾವು ಊಟ ಮಾಡೋದು ಒಂದು ಹಿಡಿ ಅಕ್ಕಿ. ಪಡಿ ಅಂದರೆ ಹಿಡಿ ಅಂತ, ಪಕಾರ ಹಕಾರ ಆಗುವಂಥ ಆ ಒಂದು ಕಾಲಘಟ್ಟ ಇದು. ಪಡಿ ಯಾಕೆಂದರೆ ನಮ್ಮ ಪ್ರಕಾರ 4 ಕಾಲ್ಪೋ ಅಲ್ಲ, ಒಂದು ನಾವೆಷ್ಟು ಊಟ ಮಾಡ್ತೀವಿ ಒಬ್ಬ ಮನುಷ್ಯ, ಒಂದು ಹಿಡಿ ಅಕ್ಕಿಯಷ್ಟು ಅನ್ನವನ್ನು ಉಣ್ತೇವೆ. ಹಾಲು ಕುಡಿದ್ರೆ ಎಷ್ಟು ಕುಡಿತೀವಿ? ಒಂದು ಭಾಳ ಅಂದರೆ 1 ಲೋಟ 2 ಲೋಟ ಭಾಳ ಕುಡಿತಾರೆ ಅಂದರೆ ಒಂದು ಸರಿ, ಒಂದು ಆವಿನ ಹಾಲು. ನಾವು ಮಲಗ್ತೇವೆ ಅಂತಂದರೆ ದೊಡ್ಡ ಬಿಲ್ಡಿಂಗ್ ಇದೆ, 3 ಅಂತಸ್ತಿನ ಮನೆ ಇದೆ ಅಂತಂದರೆ 3 ಅಂತಸ್ತಿನಲ್ಲಿ ನಾವು ಮಲಗೋಕ್ಕಾಗೋದಿಲ್ಲ. ಇರುವಂಥ ಒಂದು ಮಂಚದಲ್ಲಿ ಅರ್ಧ ಸಾಕು ನಮಗೆ. ನಮ್ಮ ದೇಹ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಮಲಗೋದಕ್ಕೆ ಅಷ್ಟೊಂದು ಒಂದು ಮಂಚ ಸಾಕು. ಇಷ್ಟೇ ಇರುವಂತಹ ಈ ಜೀವನಕ್ಕೆ ಈ ಹುರುಳಿಲ್ಲದಂಥ ಸಿರಿಯನ್ನು ನಾವು ಎಷ್ಟು ನೆಚ್ಚಿ ಕೆಟ್ಟಿದ್ದೇವೆ. ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮತ್ತು ಇದು ಸಾಲದುವಂಥ ವಿದೇಶಿ ಬ್ಯಾಂಕುಗಳಲ್ಲಿ ಕೂಡ ನಾವು ಹಣವನ್ನು ಸಂಗ್ರಹಿಸಿ ಇಟ್ಟು ತುಂಬ ಬಳಲ್ತಾ ಇದ್ದೇವೆ. ಅದಕ್ಕೆ ಈ ದೇಹ ಅಂತ ಹೇಳ್ತಾರೆ, ನನ್ನದು ಅನ್ನುವಂಥದ್ದು ಏನೂ ಇಲ್ಲ ಅಂತ ಮೂಳಿಗೆ ಮಾರಯ್ಯನವರು ಹೇಳ್ತಾರೆ. ಈ ದೇಹ ನನ್ನದು ಅಂತ ನಾವು ಬಹಳ ಪ್ರೀತಿಸ್ತೇವೆ. ಈ ದೇಹ ನನ್ನದೇನು, ಪಂಚಭೂತಗಳಿಂದಾದಂಥ ಈ ದೇಹ ಸತ್ತ ನಂತರ ಈ ಭೂಮಿಯ ಸಂಘಕ್ಕೆ ಹೋಗ್ಬಿಡುತ್ತೆ. ಕೈ ಹಿಡಿದಂತಹ ಹೆಂಡತಿ ಅಂದರೆ ಒಡವೆಗಳು, ನಾವು ಧರಿಸುವಂಥ ಎಷ್ಟೋ ಒಡವೆಗಳನ್ನು ಮಾಡಿಸ್ಕೊಳ್ತೇವೆ. ಅವೆಲ್ಲ ನಾನು ಸತ್ತ ನಂತರ ಯಾರ್ಯಾರು ಹಂಚ್ಕೊಳ್ತಾರೋ ಗೊತ್ತಿಲ್ಲ, ನಾನು ಸಂಪಾದಿಸಿದ ಆಸ್ತಿಯನ್ನು ಯಾರು ಹಂಚ್ಕೊಳ್ತಾರೋ ಗೊತ್ತಿಲ್ಲ, ಅದಕ್ಕಾಗಿ ಮತ್ತೇನೇನಾಗುತ್ತೋ ಗೊತ್ತಿಲ್ಲ. ನನ್ನ ಕೈ ಹಿಡಿದ ಮಡದಿ, ಮಕ್ಕಳು, ಮನೆ ಎಲ್ಲ ನನ್ನದು ಅಂತ ನಾವು ಅಂದ್ಕೊಳ್ತೇವೆ. ಇಲ್ಲ, ಸತ್ತ ನಂತರ ಹೆಂಡತಿ ಪರರ ಸಂಘ ಅಂದರೆ ಇಲ್ಲಿ ನಾವು ಅಪಾರ್ಥ ಮಾಡ್ಕೊಳ್ಳುವಂಥದ್ದಲ್ಲ. ಅವಳಿಗೆ ವಯಸ್ಸಾಗಿದ್ದರೆ ಮಗನ ಹತ್ರನೋ ಮತ್ತೆಲ್ಲೋ ಒಂದು ಆಶ್ರಯವನ್ನು ಅವಳು ಪಡ್ಕೊಳ್ತಾಳೆ. ಹಾಗೆ ನನ್ನ ವಾಯು, ನನ್ನ ಪ್ರಾಣ ಅಂತ ಹೇಳ್ತೀವಿ. ನಾನು ಸತ್ತ ನಂತರ ಈ ಪ್ರಾಣ ಅನ್ನುವಂಥದ್ದು ಈ ವಾಯುವಿನ ಜೊತೆ ಅದು ಮಿಲನ ಆಗಿಬಿಡುತ್ತೆ, ಆ ವಾಯುವಿನ ಸಂಘವನ್ನು ಸೇರಿಬಿಡುತ್ತೆ. ಹಾಗಾಗಿ ಸಾವಿಂಗೆ ಸಂಗಡ ಯಾರೂ ಇಲ್ಲ, ಇದೇ ನಿಜವಾದ ಸತ್ಯ. ಎಷ್ಟು ದಿವಸ ಸತ್ತಾಗ ನಮ್ಮನ್ನು ಮಸನದವರಿಗೆ ಮಾತ್ರ ಕಳಿಸೋದಕ್ಕೆ ಬರ್ತಾರೆ. ಎಷ್ಟೇ ಪ್ರೀತಿ ಪಾತ್ರರಿರಲಿ, ಎಷ್ಟೇ ನಮ್ಮ ಮಕ್ಕಳಿರಲಿ, ಎಷ್ಟೇ ಪ್ರೀತಿಸುವ ಗಂಡ ಇರಲಿ, ಸತ್ತ ನಂತರ ನಮ್ಮನ್ನು ಮಸನದವರಿಗೆ ಬಂದು ಬೀಳ್ಕೊಡ್ತಾರೆ ವಿನಃ ಯಾರೂ ಕೂಡ ನಮ್ಮ ಸಾವಿನ ಜೊತೆಗೆ ಬರೋದಿಲ್ಲ. ಹೀಗಾಗಿ ಸಾವಿಗೆ ಸಂಗಡವಾರೂ ಇಲ್ಲ. ಈ ಒಂದು ವಚನವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನಮಗೆ ಯಾವ ಸಿರಿ ಸಂಪತ್ತು, ಯಾವ ಒಂದು ನನ್ನದು ಅನ್ನುವಂಥ ಮೋಹ, ಇವೆಲ್ಲ ನಾವು ಕಳಚಿಟ್ಟು ಈಗೇನು ನಾವು ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡಿದ್ವಲ್ಲ,
ಆ ರೀತಿಯಾದಂಥ ಮಾನಸಿಕವಾದಂಥ ಶಾಂತಿಗೆ ಹೋಗ್ಬಿಡ್ತೇವೆ. ಹೀಗಾಗಿ ಇಂತಹ ಶಾಂತಿ ಮತ್ತು ನೆಮ್ಮದಿಯನ್ನು ನಾವು ಶರಣರ ಈ ಸಿದ್ಧಾಂತಗಳಲ್ಲಿ, ಶರಣರ ಇಂತಹ ನುಡಿಗಳಲ್ಲಿ ಕಾಣುವುದಕ್ಕೆ ಸಾಧ್ಯ ಇದೆ. ಶರಣ ಬಂಧುಗಳೇ, ಇವತ್ತು ನಾನು ಮಾತನಾಡೋಕ್ಕೆ ಹೊರಟಿರೋದು ದಯಾಪರನಾದ ದಸರಯ್ಯನವರ ಕುರಿತು. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಅದರ ಹಿನ್ನೆಲೆ ಅಂದರೆ ಆ ಶರಣನ ಹತ್ರ ಕರ್ಕೊಂಬರ್ಬೇಕು ಅಂದರೆ ಕೆಲವು ವಿಚಾರಗಳನ್ನು ನಾನಿಲ್ಲಿ ಹೇಳಬೇಕು. ಈ ಸತ್ಯ, ಅಹಿಂಸೆ, ದಯೆ, ಕರುಣೆ, ಪ್ರೀತಿ, ಮಮತೆ, ವಾತ್ಸಲ್ಯ ಅಂತ ಈ ಪದಗಳನ್ನು ಬಳಸ್ತಾ ಇದ್ದೇವಲ್ಲ, ತುಂಬ ಅಮೂಲ್ಯ ಪದಗಳು. ಇವೆಲ್ಲ ಮಾನವರ ಅಂತರಂಗದಲ್ಲಿ ಸಹಜವಾಗಿ ಹುಟ್ಟಬೇಕಾದಂತಹ ಗುಣಗಳು. ಈ ಅಂಶಗಳು, ಈ ಗುಣಗಳನ್ನು ನಾವು ಯಾವುದೇ ದೊಡ್ಡ ದೊಡ್ಡ ಮಾಲುಗಳಲ್ಲಿ ಖರೀದಿಸೋಕ್ಕಾಗೋಲ್ಲ. ಯಾವುದೇ ಕಿರಾಣಿ ಅಂಗಡಿಯಲ್ಲಿ ಇವುಗಳನ್ನು ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಇಂತಹ ಮಾನವೀಯ ಮೌಲ್ಯಗಳಾದ ಸತ್ಯ, ಅಹಿಂಸೆ, ದಯೆ, ಕರುಣೆ, ಪ್ರೀತಿ, ಮಮತೆ, ವಾತ್ಸಲ್ಯ ಇವುಗಳು ನಮ್ಮ ಅಂತರಂಗದಲ್ಲಿ ಹುಟ್ಟಿ ಬೆಳ್ಕೊಂಡು ಬರಬೇಕಾಗುತ್ತೆ. ಇವತ್ತು ಮಹಾತ್ಮ ಗಾಂಧೀಜಿಯವರ ಜನ್ಮ ಜಯಂತಿಯೂ ಹೌದು. ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಉಪವಾಸ ಬೋಧಿಸಿದಂಥ ಗಾಂಧೀಜಿಯವರನ್ನು ನಾವೇನು ಮಾಡಿದ್ವಿ? ಗುಂಡಿಕ್ಕಿ ಹಿಂಸೆಯಿಂದಲೇ ಕೊಂದು ಹಿಂಸೆಯನ್ನೇ ಮಾಡಿದ್ವಿ. ಲಿಂಗಾಯತ ಧರ್ಮದ ನಿಜದ ನೆಲೆಯನ್ನು, ಸತ್ಯವನ್ನು ಶೋಧಿಸಿ ಹುಡುಕಿ ತೆಗೆದಂಥ ಖ್ಯಾತ ಸಂಶೋಧಕರಾದಂಥ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು ನಾವೇನು ಮಾಡಿದ್ವಿ? ಅವರನ್ನು ಹಿಂಸೆ ಮಾಡಿ ಗುಂಡಿಟ್ಟೆ ನಾವು ಕೊಂದ್ವಿ. ಕ್ಷಮೆ, ಧಮೆ, ಶಾಂತಿ ಇವುಗಳನ್ನೇ ಬೋಧಿಸಿ ಶಾಂತಿ ದೂತ ಅಂತ ಕರೆಸಿಕೊಂಡಂತಹ ಕ್ಷಮೆಯ ಮೂರ್ತಿಯಾದಂಥ ಯೇಸು ಕ್ರಿಸ್ತನನ್ನು ನಾವೇನು ಮಾಡಿದ್ವಿ? ಅವನ ಬಾಯಲ್ಲಿ ಸುರಿಯನ್ನು ಹಾಕಿ, ಅವನ ತಲೆಗೆ ಮುಳ್ಳಿನ ಕಿರೀಟ ಇಟ್ಟು, ಅವನ ಎರಡೂ ಕೈಗಳನ್ನು ಶಿಲುಬೆಗೇರಿಸಿ, ಅವನ ಎರಡೂ ಕೈಗಳಿಗೆ ಮೊಳೆಯನ್ನು ಜಡೆದು, ಎರಡೂ ಕಾಲನ್ನು ಕೂಡಿಸಿ ಮೊಳೆ ಜಡೆದು, ಎಷ್ಟು ಯಾತನೆ, ಎಷ್ಟೊಂದು ಹಿಂಸೆ. ಈ ರೀತಿಯಾಗಿ ಯೇಸು ಕ್ರಿಸ್ತರನ್ನು ನಾವು ಏನು ಮಾಡಿದ್ದೇವೆ? ಹಿಂಸೆ ಮಾಡಿ ಕೊಂದಿದ್ದೇವೆ. ಅಷ್ಟೇ ಏಕೆ, ನಮಗೆ ಗೆಲಿಲಿಯೋ ಅಂತನ್ನುವಂತಹ ಒಬ್ಬ ವಿಜ್ಞಾನಿ ಕಾಣಿಸ್ಕೊಳ್ತಾನೆ. ಈ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಅವನು ಕಂಡುಹಿಡಿದ. ಅದು ಅವತ್ತಿನ ಮೂಲಭೂತವಾದಿಗಳಿಗೆ ಬೇಡವಾದ ವಿಚಾರ. ಹಾಗಾಗಿ ಈ ಸತ್ಯವನ್ನು ಹೇಳಿದಂಥ ಗೆಲಿಲಿಯೋನನ್ನು ಕೂಡ ಹಿಂಸೆ ಮಾಡಿ ನಾವು ಕೊಂಡ್ವಿ. ಇನ್ನು ತನ್ನದೇ ಆದಂತಹ ಸತ್ಯವನ್ನು ನಂಬಿಕೊಂಡು ಬಹಳ ಸ್ವಾಭಿಮಾನದಿಂದ ಬದುಕಿದಂಥ ತತ್ವಜ್ಞಾನಿ ಸಾಕ್ರಟಿಸ್ ತನ್ನ ಸತ್ಯವನ್ನೇ ಅವನು ಹಿಡ್ಕೊಂಡು ಹೊರಟಾಗ ಅವನನ್ನು ಕೂಡ ಕಾರಾಗೃಹಕ್ಕೆ ಹಾಕಿ ಹೇಮ್ಲಾಕ್ ಅನ್ನುವಂಥ ಒಂದು ಘೋರವಾದಂಥ ವಿಷಪ್ರಾಶನವನ್ನು ಮಾಡಿಸಿ ಅವನನ್ನು ಕೂಡ ಕೊಲ್ಲಲಾಯಿತು. ಸತ್ಯಕ್ಕಾಗಿ ಹರಿಶ್ಚಂದ್ರ ತನ್ನ ರಾಜ್ಯವನ್ನೇ ಬಿಡಬೇಕಾಯಿತು. ತನ್ನ ಹೆಂಡತಿ ಮಕ್ಕಳನ್ನು ಆ ಸತ್ಯದ ಪರೀಕ್ಷೆಗಾಗಿ ಅಗ್ನಿ ಪರೀಕ್ಷೆಗೆ ಒಳಪಡಿಸಬೇಕಾಯಿತು. ಇಷ್ಟೇ ಅಲ್ಲ, ಮದರ್ ತೆರೆಸಾ ಅವರು ಕೂಡ ಇಂತಹ ಶಾಂತಿ ಇದಕ್ಕಾಗಿ ಅವರು ತಮ್ಮ ಜೀವಿತಾವಧಿಯನ್ನೇ ಇಲ್ಲಿ ಮುಡಿಪಾಗಿ ಇಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಇಂತಹ ದಯೆ, ಇಂತಹ ಶಾಂತಿ ನಮಗೆ ಇವತ್ತು ಬಹಳ ಬೇಕಾಗಿದೆ ಅಂತನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಳ್ಬಹುದು. ಆ ರೀತಿಯಾಗಿ ದಸರಯ್ಯನವರು ಹೇಗೆ ದಯಾಪರರಾಗಿ, ಅಹಿಂಸಾಪರರಾಗಿ ಬದುಕಿದ್ರು ಅಂತ. ಕಾಲಕಾಲದಲ್ಲಿ ಉದಯಿಸಿದಂತಹ ಧರ್ಮಗಳು ಮನುಷ್ಯನನ್ನು ಸರಿಯಾದ ನೆಲೆಗೆ ಕೊಂಡೊಯ್ಯೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾವೆ. ಬುದ್ಧ ಹೀಗೇ ಸಂಚಾರ ಮಾಡ್ತಾ ಮಾಡ್ತಾ ಒಂದು ಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ಆ ಗ್ರಾಮದಲ್ಲಿ ಒಬ್ಬ ಶ್ರೀಮಂತ ಹೆಣ್ಣು ಮಗಳಿಗೆ ಸಂತಾನ ಆಗಿರೋದಿಲ್ಲ. ಆಗ ಅವಳು ತನ್ನ ಸಮಸ್ಯೆಗಾಗಿ ದುಃಖಿತಳಾಗಿರ್ತಾಳೆ. ಎಲ್ಲರೂ ಬಂದು ಆ ಹೆಣ್ಣುಮಗಳಿಗೆ ಹೇಳ್ತಾರೆ, ಇಲ್ಲ, ಈ ಊರಿಗೆ ಭಗವಾನ್ ಬುದ್ಧ ಬಂದಿದ್ದಾರೆ, ಅವರನ್ನು ಹೋಗಿ ನಿನ್ನ ಸಂಕಷ್ಟವನ್ನು, ಅಳಲನ್ನು ತೋಡ್ಕೊ, ಅವರೇನಾದರೂ ನಿನಗೆ ಪರಿಹಾರವನ್ನು ಸೂಚಿಸಿ ಯಾರು ಅಂತ. ನಾವು ಹೇಗೆ ಬಂದು ಅಪ್ಪಗಳ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ತೇವೋ ಹಾಗೆ ಆ ಶ್ರೀಮಂತ ಹೆಣ್ಮಗಳು ಬಂದು ಭಗವಾನ್ ಬುದ್ಧರನ್ನು ಕೇಳ್ಕೊಳ್ತಾಳೆ, ನನಗೆ ಸಂತಾನ ಭಾಗ್ಯ ಆಗಿಲ್ಲ, ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಿ ಅಂತ. ದಯೆಯ ಮೂರ್ತಿಯಾದಂಥ ಬುದ್ಧ ಭಗವಾನ್ ಹೇಳ್ತಾರೆ, ಆಯ್ತಮ್ಮ, ನಿನಗೆ ಸಂತಾನ ಭಾಗ್ಯ ಕರುಣಿಸೋಣ, ಆದರೆ ನೀನೊಂದು ಕೆಲಸ ಮಾಡಬೇಕು, ನಾಳೆ ನನಗಾಗಿ ಒಂದಿಷ್ಟು ಪಾಯಸವನ್ನು ಮಾಡಿ ತರಬೇಕು, ಬರುವಾಗ ಬರಿಗಾಲಿನಲ್ಲೇ ಬರಬೇಕು, ನಡೀತಾ ಬರಬೇಕು ಅಂತ ಹೇಳ್ತಾರೆ. ಬರೀ ಪಾಯಸ ಅಂತಂದರೆ ಬಹಳ ದೊಡ್ಡ ಶ್ರೀಮಂತರಲ್ಲ, ಬರೀ ಪಾಯಸ ಮಾಡ್ಕೊಂಡು ಬರೋದು ಎಷ್ಟೊತ್ತು? ಬಹಳ ತುಪ್ಪದಲ್ಲಿ ಶಾವಿಗೆಯನ್ನು ಹುರಿದು ಅದಕ್ಕೆಲ್ಲ ದ್ರಾಕ್ಷಿ, ಗೋಡಂಬೆ, ಗಸಗಸೆ, ಕೊಬ್ಬರಿ ಎಲ್ಲವನ್ನು ಚೆಂದಾಗಿ ಹುರಿದು ಆ ತಾಯಿ ಏನು ಮಾಡ್ತಾಳೆ, ಒಂದು ಪಾಯಸವನ್ನು ರೆಡಿ ಮಾಡ್ತಾಳೆ, ಅದನ್ನು ತಯಾರು ಮಾಡ್ತಾಳೆ. ಅದನ್ನು ತೊಗೊಂಡವಳು ಬರಬೇಕಲ್ಲ, ನಡೀತಾ ಬರಬೇಕು, 3 ಬೀದಿಯನ್ನು ದಾಟಿ ಅವಳು ಬರಬೇಕು ಬುದ್ಧ ಭಗವಾನ್ ಇರುವಂಥ ಸ್ಥಳಕ್ಕೆ.
ಅವಳು 1ನೇ ಬೀದಿಯನ್ನು ದಾಟಿ ಬರುವಾಗ ಅಲ್ಲಿ ಮಕ್ಕಳು ಆಡ್ತಾ ಇರ್ತಾರೆ. ಘಮ್ ಅಂತ ಪಾಯಸದ ವಾಸನೆ ಬರುತ್ತೆ. ಅವ್ರ ಅಮ್ಮ ಅದೇನು ಏನಿದೆ ಅದರಲ್ಲಿ ತಿನ್ನೋದಕ್ಕೆ ಕೊಡು ಅಂತ ಕೇಳ್ತಾರೆ. ಅವಳು ಮಕ್ಕಳನ್ನು ಮುಟ್ಟಿಸೇ ಕೊಡೋದಿಲ್ಲ. ದೂರ ಸರಿ ಇದನ್ನು ಬುದ್ಧರಿಗೆ ನಾನು ಕೊಡಬೇಕು, ಬುದ್ಧ ಭಗವಾನಿಗೆ ಅರ್ಪಿಸಬೇಕು ಅಂತ ಮಕ್ಕಳನ್ನು ದೂರ ಸರಿಸಿ ಅವ್ರು ಹೋಗ್ತಾಳೆ. 2ನೇ ಬೀದಿಯಲ್ಲೂ ಹೀಗೆ ಆಗುತ್ತೆ, 3ನೇ ಬೀದಿಯಲ್ಲೂ ಕೂಡ ಹೀಗೆ ಆಗುತ್ತೆ. ಅವಳು ಸೀದಾ ತಗೊಂಡು ಬುದ್ಧ ಭಗವಾನ್ ಹತ್ರ ಬರ್ತಾಳೆ. ಬಂದಾಗ ಭಗವಾನ್ ಬುದ್ಧ ಪ್ರಶ್ನಿಸ್ತಾರೆ, ಇಷ್ಟು ಘಮ ಅಂತ ಇದೆಯಲ್ಲಮ್ಮ ಈ ಶಾವಿಗೆ ಪಾಯಸ, ಬಹಳ ಚೆನ್ನಾಗಿ ಮಾಡಿದ್ಯಾ, ಇದನ್ನು ಯಾರಾದರೂ ಮಕ್ಕಳು ಕೇಳಿಲ್ಲೇನೋ ನಿನಗೆ? ಆಗ ಅವಳು ಹೇಳ್ತಾಳೆ, ಇಲ್ಲ, ಬಹಳ ಮಕ್ಕಳು ಬಂದು ನನಗೆ ಬೇಕು ಅಂತ ಕೇಳಿದರು, ಮತ್ತು ಕೊಟ್ಟೆಯಾ? ಇಲ್ಲಪ್ಪ, ನಿಮಗಾಗಿ ಇಕ್ಕಂಥದ್ದನ್ನು ಮಕ್ಕಳಿಗೆ ಹೇಗೆ ಕೊಡಲಿ ನಾನು? ಇದನ್ನು ನಿಮಗೆ ನಾನು ಭಕ್ತಿಯಿಂದ ಕೊಟ್ಟರೆ ನೀವು ನನಗೆ ಸಂತಾನ ಕರುಣಿಸ್ತೀರಿ, ನನಗೆ ನನ್ನ ಸಮಸ್ಯೆನ ಬಗೆಹರಿಸ್ತೀರಿ ಅಂದಾಗ ಭಗವಾನ್ ಬುದ್ಧರು ಹೇಳ್ತಾರೆ, ನಿನ್ನಲ್ಲಿ ತಾಯ್ತನವೇ ಜಾಗೃತಿ ಆಗ್ತಿಲ್ಲ ಅಂದಾಗ ನಾನು ಹೇಗೆ ನಿನ್ನನ್ನು ತಾಯಿಯನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ? ಈ ತಾಯ್ತನ ಅಂತನ್ನುವಂಥದ್ದು ನಿನ್ನಲ್ಲಿ ಅನುಕೂಲ ಆಗಬೇಕಲ್ಲ. ಎಲ್ಲ ಮಕ್ಕಳು ನೀವೇ ಅಲ್ಲ. ಈ ತಾಯ್ತನ ಅನ್ನುವಂಥದ್ದು ಹೀಗೆ ನಮ್ಮಲ್ಲಿ ಜಾಗೃತ ಆಗಬೇಕು. ಇಡೀ ಜಗತ್ತೇ ತಾಯ್ತನದಿಂದ ಕೂಡಿದ್ರೆ ಹಿಂಸೆ ಅನ್ನೋದೇ ಇರೋದು. ಯಾಕೆಂದರೆ ಆ ತಾಯಿಗೆ ಅಂತಹ ಒಂದು ಕರುಣೆ ಇರುತ್ತೆ, ಅಂತಹ ಒಂದು ವಾತ್ಸಲ್ಯ ಇರುತ್ತೆ. ಬುದ್ಧ ಭಗವಾನ್ ಅವರು ಪ್ರಾತ್ಯಕ್ಷಿಕವಾಗಿ ಇದನ್ನು ಅವಳಿಗೆ ಜಾಗೃತಿ ಮಾಡ್ತಾರೆ. ಇದು ಬೌದ್ಧ ಧರ್ಮ. ಜೈನ ಧರ್ಮಕ್ಕೆ ನಾವು ಬಂದಾಗ ಜೈನ ಧರ್ಮ ಒಪ್ಪಿಕೊಂಡಿರೋದು ಅಹಿಂಸೋ ಪರಮೋ ಧರ್ಮ ಅಂತ. ಜೈನ ಮಹಾಕವಿ ಇದನ್ನು ಬಹಳ ಚೆನ್ನಾಗಿ ಯಶೋಧರ ಚರಿತ್ರೆಯಲ್ಲಿ ನಿರೂಪಿಸ್ತಾನೆ. ಹೇಗೆ ಹಿಂಸೆಯನ್ನು ಮಾಡಿದರೆ ನಮಗೆ ಕಷ್ಟಗಳಾಗ್ತವೆ ಅಂತನ್ನುವಂಥದ್ದಕ್ಕೆ ಅವನು ಯಶೋಧರೆ ಮತ್ತು ಯಶೋಮತಿ, ಅಮೃತಮತಿಯ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾನೆ. ಯಶೋಧರ ಒಬ್ಬ ಮಹಾರಾಜ, ಅವನಿಗೆ ದೊಡ್ಡ ಅರಮನೆ, ಸ್ಫುರದ್ರೂಪಿಯಾದಂತಹ ರಾಜ ಅವನಿಗೆ ಬೇಕಾದಷ್ಟು ಸಂಪತ್ತಿದೆ. ರಾಜ ಅಂತಲೇ ಮತ್ತೆ ಅದನ್ನು ನಾವು ಹೇಳಬೇಕಾಗಿಲ್ಲ. ಮತ್ತು ಅವನಿಗೆ ತಕ್ಕಂತೆ ಒಬ್ಬ ಸ್ಫುರದ್ರೂಪಿಯಾದಂತಹ ಹೆಂಡತಿ ಮಹಾರಾಣಿ ಅಮೃತಮತಿ, ಅವಳು ಕೈ ತೊಳೆದ್ರೆ ಮುಟ್ಟಬೇಕಾದಂತಹ ಒಂದು ಮಹಿಳೆ. ಆ ಹೆಣ್ಮಗಳು ಅವನಿಗೆ ಮಹಾರಾಣಿಯಾದಾಗ ಅಲ್ಲಿ ವಿಪರ್ಯಾಸ ಏನು ಅಂತಂದರೆ, ಅಮೃತಮತಿ ತನ್ನ ಅರಮನೆಯ ಮಾವುತನಾದ ಅಷ್ಟಾವಕ ಅನ್ನೋನ ಮೇಲೆ ನೆನೆಸ್ಕೊಳ್ತಾಳೆ. ಅವನು ಉತ್ತಮವಾದಂತಹ ಒಂದು ಗಂಡಿಗೆ ಈ ವಿಷಯ ಅವಳನ್ನು ಕೊಲ್ಲಬೇಕು ಏನು ಮಾಡ್ತಾನೆ, ಖಡ್ಗವನ್ನು ಇಟ್ಕೊಂಡು ಬಂದು ಮಲಗ್ತಾನೆ. ಅವನಿಗೆ ತುಂಬ ದುಃಖ ಆಗಿರುತ್ತೆ. ಅವನು ಬಂದು ತನ್ನ ತಾಯಿ ಹತ್ರ, ತಾಯಿ ಕೇಳ್ತಾಳೆ, ಯಾಕಪ್ಪ ನಿನ್ನ ಮುಖ ಸಣ್ಣದಾಗಿದೆ ಅಂತಂದಾಗ ಆಗ ಅವನು ಹೇಳ್ತಾನೆ, ಅದರ ತಕ್ಷಣ